ಹೊಡೆತಕ್ಕೆ ಕಳಚಿಕೊಂಡಿದೆ ನೋಡಿ. ಚಿನ್ನಯ್ಯನ ಮುಖವಾಡ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಆದಂತಹ ಈಗಾಗಲೇ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು ಒಂದು ಕಡೆ ಸುಜಾತ ಭಟ್, ಆದರೆ ಚಿನ್ನಯ್ಯನ ಮುಖವಾಡ ಕೂಡ ಇದೀಗ ಕಳಿಸ್ತಾ ಇದೆ. ಬುರುಡೆ ಆಟ ಬಂದ್ ಆಗಿ ಲಾಕ್ ಆಗಿದ್ದಾನೆ ಮಾಸ್ಕ್ ಮ್ಯಾನ್. ಈಗ ತಾರ್ಕಿಕ ಅಂತ್ಯಕ್ಕೆ ಈಗಾಗಲೇ ಕಾಲಿಟ್ಟಿರುವಂಥದ್ದು ಧರ್ಮಸ್ಥಳ ಪ್ರಕರಣ. ನಿನ್ನೆಯಿಂದ 10 ದಿನಗಳ ಕಾಲ ಎಸ್ಐಟಿ ವಶದಲ್ಲಿ ಇರುವಂಥದ್ದು ಚಿನ್ನಯ್ಯ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಆರೋಪಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನು 10 ದಿನಗಳ ಕಾಲ ವಿಚಾರಣೆಯನ್ನ ಮಾಡಲಾಗುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹಿಂದಿರುವಂತಹ ಸೂತ್ರಧಾರಿಗಳಾದ್ರೂ ಯಾರು, ಇದು ಗೊತ್ತಾಗಬೇಕು. ಯಾರು ಪ್ರೊಡ್ಯೂಸರ್, ಯಾರು ಸೂತ್ರಧಾರಿ, ಯಾರು, ಯಾರಿಂದ ಇದೆಲ್ಲ ಆಗ್ತಾ ಇದೆ, ಯಾರು ಆಟ ಆಡಿಸ್ತಾ ಇದ್ದಾರೆ ಇವರನ್ನ ಇಟ್ಕೊಂಡು, ಈ ವಿಚಾರ ಇದೀಗ ಗೊತ್ತಾಗಬೇಕು. ನಾನು ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ ಹೇಳಿ ಇದೀಗ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ಆ ಸೂತ್ರಧಾರಿಗಳ ಮುಖವಾಡ ಕಳಚಲು ಮುಂದಾಗಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು. ಯಾವ ಉದ್ದೇಶದಿಂದಾಗಿ ಈ ಒಂದು ಷಡ್ಯಂತ್ರ ಅನ್ನುವಂತಹ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಲಿದ್ದಾರೆ. ಯಾರು ಇದ್ದಾರೆ ಇದರ ಹಿಂದೆ ಅನ್ನುವಂತಹ ಸಲುವಾಗಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಕೂಡ ತೀವ್ರಗೊಳಿಸಿದ್ದಾರೆ. ಈಗಾಗಲೇ ತಪ್ಪೊಪ್ಪಿಕೊಂಡಿರುವಂಥದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಇನ್ನು 10 ದಿನಗಳ ಕಾಲ ಈಗಾಗಲೇ ಬಂಧನದಲ್ಲೇ ಇರೋದ್ರಿಂದಾಗಿ ಮತ್ತಷ್ಟು ವಿಚಾರಗಳನ್ನು ಕೂಡ ಬಾಯಿ ಬಿಡುವಂತಹ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗಾಗಲೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರೂಪೇಶ್, ಈಗಾಗಲೇ ಎಸ್ಐಟಿಯ ಬಂಧನದಲ್ಲಿ ಇರುವಂತಹ ಚಿನ್ನಯ್ಯನ ಮುಖವಾಡ ಒಂದೊಂದೇ ಈಗಾಗಲೇ ಬಯಲಾಗ್ತಾ ಇರೋದನ್ನ ರಾಜ್ಯದ ಜನತೆ ಕೂಡ ಗಮನಿಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಈ 10 ದಿನಗಳ ಬಂಧನದಲ್ಲಿ ಯಾವ ರೀತಿ ಆಗಿರುತ್ತೆ ವಿಚಾರಣೆ, ಏನಿದೆ ಅಪ್ಡೇಟ್ಸ್? ಕುಸುಮ, ಚಿನ್ನಯ್ಯನಿಗೆ ಮುಳುವಾಗಿದ್ದೇ ಸುಳ್ಳುಗಳ ಸರಮಾಲೆಯನ್ನ, ಸುಳ್ಳಿನ ಸೌಧವನ್ನೇ ಕಟ್ಟಿಕೊಂಡಿದ್ದ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ದಾಖಲೆಗಳು ಕೊಡಬೇಕು, ಟ್ವಿಸ್ಟ್ ಅಂಡ್ ಟರ್ನ್ಗಳಿರಲಿ ಅಂತ ಹೇಳಿ ಬುರುಡೆಯನ್ನು ಕೂಡ ತೆಗೆದುಕೊಂಡು ಹೋಗಿ ಎಸ್ಐಟಿ ಕೊಟ್ಟಿದ್ದ. ಹೀಗಾಗಿ ಮೊದಲು ಎಸ್ಐಟಿ ಪ್ರಶ್ನೆ ಮಾಡಿರಲಿಲ್ಲ ಬುರುಡೆ ಎಲ್ಲಿ ಬಂತು ಅಂತ ಹೇಳಿ. ಆತನ ಮಾತು ಎಲ್ಲದರಿಂದ ಕೂಡ ಸುಳ್ಳು ಅಂತೇಳಿ ಗೊತ್ತಾಗ್ತಾ ಇದ್ದಂತೆ ಬುರುಡೆಯ ಮೂಲವನ್ನ ಕೆದಕಿದ್ದಾರೆ. ಹಾಗಾಗಿ ಸಬೂಬನ್ನೇ ಕೊಡ್ಲಿಕ್ಕಾಗಿಲ್ಲ, ಎಲ್ಲಿಂದ ಬಂತು ಅಂತೇಳಿ ಕೂಡ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆತನನ್ನೇ ಲಾಕ್ ಮಾಡ್ಕೊಂಡು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲದಾಗಿ ಈಗ ಚಿನ್ನಯ್ಯ ಸಿಕ್ಕಿದ್ದಾನೆ, ಚಿನ್ನಯ್ಯನ ಹಿಂದಿರ್ತಕ್ಕಂಥ ಸೂತ್ರಧಾರರು ಸಿಗಬೇಕು, ಈತ ಕೇವಲ ಪಾತ್ರಧಾರಿ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಆತ ಬುರುಡೆ ತಂದು ಕೊಟ್ಟಿದ್ನಲ್ಲ, ಆ ಬುರುಡೆಗೆ ಮೆತ್ತುಕೊಂಡಿದ್ದ ಮಣ್ಣು ಅದು ಮಹತ್ವದ ಸಾಕ್ಷಿಗಳಾಗಿದೆ. ಅದು ಧರ್ಮಸ್ಥಳದಿಂದ ತಂದಿದ್ದೇ ಅಲ್ಲ, ಯಾಕಂತ ಆತ ಹೇಳಿದ್ದು ಇಲ್ಲಿ 24 ವರ್ಷದ ಅದು ಕೂಡ ಯುವತಿಯ ತಲೆಬುರುಡೆ ಅಂತೇಳಿ ಹೇಳಿದ್ದ. ಇದು ರೇಪ್ ನಲ್ಲಿ ಮೃತಪಟ್ಟಂತಹ ಮಹಿಳೆ, ಹೀಗಾಗಿ ಆಕೆಯನ್ನ ಕೊಲೆ ಮಾಡಲಾಗಿತ್ತು ಅಂತಲೂ ಕೂಡ ಸ್ಪಷ್ಟವಾಗಿ ಕಥೆಯನ್ನ ಕಟ್ಟಿದ್ದ. ಹೀಗಾಗಿ ಆತ ತೋರಿಸಬೇಕಾಗತ್ತೆ ಧರ್ಮಸ್ಥಳದಲ್ಲಿ ಎಲ್ಲಿಂದ ತಂದ ಅಂತೇಳಿ. ಆದ್ರೆ ತರಲಿಕ್ಕೆ ಆತ ಇಲ್ಲಿಂದ ತಗೊಂಡಿದ್ದೇ ಅಲ್ಲ, ಅದು ಯಾವುದೋ ಲ್ಯಾಬ್ ಇಂದ ತಂದು ಕೊಟ್ಟಿದ್ದು, ಮೈಸೂರು ಮೂಲದ್ದು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಆತ ಸಿಗಾಕೊಂಡಿದ್ದ. ಅದಾದ ಬಳಿಕವಾಗಿ ಈಗ ಎಸ್ಐಟಿ ಒಂದಿಷ್ಟು ಪ್ರಶ್ನೆಗಳನ್ನು ಸುರಿಮಳನ್ನೇ ಆತನ ವಿರುದ್ಧ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆತ ಜಸ್ಟಿಫೈ ಮಾಡಲೇಬೇಕಾಗತ್ತೆ, ಹೀಗಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಲಾಕ್ ಅನ್ನು ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿ ಆತನಿಗೆ ತಲೆಬಿರುಡೆಯನ್ನು ತಂದು ಕೊಟ್ಟಿದ್ದಾರೆ ಅಂತೇಳಿ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ತಲೆಬಿರುಡೆ ತಂದು ಕೊಟ್ಟಿದ್ದು ಬೇರೆ ಯಾರೋ ಷಡ್ಯಂತ್ರ ಮಾಡಿದವರು. ಹೀಗಾಗಿ ಈಗ ಷಡ್ಯಂತ್ರ ಮಾಡಿದವರು ಯಾರು, ಅದರ ಮೂಲವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಏಕಾಏಕಿ ಅವ್ರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಅವ್ರನ್ನ ವಿಚಾರಣೆ ಕರೆದ್ರೆ ಮತ್ತೆ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಸಾಕ್ಷ್ಯಾಧಾರಗಳ ಸಮೇತವಾಗಿ ಎಲ್ಲರೂ ಕೂಡ ಬೆತ್ತಲು ಮಾಡಬೇಕು. ಈ ಪ್ರಯತ್ನ ಎಸ್ಐಟಿ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷಿಗಳನ್ನು ಅಂದ್ರೆ ತಾನಸಿಯನ್ನು ಕರೆದು ನಿನ್ನೆ ರಾತ್ರಿ 8:58 ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಮಹತ್ವದ ಸಾಕ್ಷಿಗಳನ್ನು ಪಡ್ಕೊಳ್ತಾರೆ. ಅದೇ ರೀತಿ ಹಿಂದೆ ಯಾರೆಲ್ಲ ಇವನ್ ಜೊತೆ ಬುರುಡೆಯ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಹೋದರನಿಗೂ ಈಗಾಗಲೇ ಗ್ರಿಲ್ ಮಾಡಿದ್ದಾರೆ. ನಿನ್ನೆ ಚಿನ್ನಯ್ಯ ಸಹೋದರ ತಾನಾಸಿ ವಿಚಾರಣೆಯನ್ನು ಕೂಡ ನಡೆಸಲಾಗಿದೆ. ಚಿನ್ನಯ್ಯನ ಹೇಳಿಕೆಗೂ ತಾನಾಸಿ ಹೇಳಿಕೆಗೂ ತಾಳಿ ಹಾಕ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸುಳ್ಳು ಹೇಳ್ತಾ ಇರೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಈತ ಬರೀ ಸುಳ್ಳೆ. ಈ ಪ್ರಕರಣವನ್ನ ಭೇದಿಸ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇರುವಂತಹ ವಿಚಾರ ಷಡ್ಯಂತ್ರ ಬಂದು ಎಲ್ಲ ಕೂಡ ಸುಳ್ಳಿನ ಮೇಲೆ ಸುಳ್ಳನ್ನ ಪೋಣಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಸುಳ್ಳನ್ನು ಎಷ್ಟು ದಿನ ಅಂತ ಪೋಣಿಸ್ತಾರೆ, ಸಿಕ್ಕಾಕೊಳ್ಬೇಕಲ್ವಾ? ಸೊ ಸಿಕ್ಕಾಕೊಳ್ತಾ ಇದ್ದಾರೆ ಒಬ್ಬೊಬ್ಬರೇ ಈಗ ಸುಳ್ಳನ್ನ ಹೇಳಿದ್ರು. ರಾಜ್ಯದ ಜನತೆಯೇ ಬೆಚ್ಚಿ ಬೀಳುವಂತಹ ಸುಳ್ಳುಗಳನ್ನ ಪೋಣಿಸ್ಕೊಳ್ತಾ ಹೋದ್ರು. ಅನಂತರವಾಗಿ ಈಗ ಒಬ್ಬೊಬ್ಬರೇ ಒಳಗೆ ಹೋಗ್ತಾ ಇದ್ದಾರೆ. ಬುರುಡೆ ಮೂಲವನ್ನ ಕೆದಕ್ತಾ ಇದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಯಾವುದು ಫಸ್ಟ್ ಅಂತಂದ್ರೆ ಬುರುಡೆ ತಾನೆ ಅವನು ಇಟ್ಕೊಂಡು ಬಂದಿದ್ದು. ಸ್ಟಾರ್ಟಿಂಗ್ ಶುರುವಾಗಿದ್ದು ಎಲ್ಲಿಂದ? ಬುರುಡೆಯಿಂದ. ಆ ಬುರುಡೆ ಹಿಡ್ಕೊಂಡು ಬಂದ, ಬಹಳಷ್ಟು ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿ ಹೇಳ್ದ, ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಹೇಳ್ದ. ಅಲ್ಲಿ ನೋಡಿದ್ರೆ ಎಲ್ಲ ಖಾಲಿ ಇತ್ತು. ಈಗ ಈ ವಿಚಾರವನ್ನು ಈಗ ಮೂಲ ಎಲ್ಲಿಂದ ಶುರುವಾಯಿತು ಅಲ್ಲಿಂದ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನ ಸಹೋದರನನ್ನ ಕೂಡ ಈಗಾಗಲೇ ರೂಪೇಶ್ ತಾನಸಿಯನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಏನೆಲ್ಲ ವಿಚಾರಗಳನ್ನು ಈತ ಬಾಯಿ ಬಿಟ್ಟಿದ್ದಾರೆ, ಈತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅವನು ಮಾಹಿತಿಯನ್ನು ಕೊಟ್ಟಿದ್ದಾನೆ, ಏನಿದೆ ಅಪ್ಡೇಟ್ಸ್?
ಪೊಲೀಸ್ ಇನ್ವೆಸ್ಟಿಗೇಷನ್ ಅಂದ್ರೆ ಕಣ್ಣ ಮುಚ್ಚಾಲೆ ಆಟ ಅಂತೂ ಅಲ್ಲವೇ ಅಲ್ಲ. ಈ ವಿಚಾರ ಈತನಿಗೆ ಚಿನ್ನೇನಿಗೆ ಗೊತ್ತಿಲ್ಲ ಅಂತ ಹೇಳಿ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಒಂದು ತಲೆಬುರುಡೆ ತಂದು ಕೊಟ್ಟ ತಕ್ಷಣ ಒಂದು ನಂಬಿ ಬಿಡುತ್ತಾರೆ. ಅದೇ ರೀತಿಯಾಗಿ ಜನರಲ್ಲಿ ಒಂದು ಹೋಗುತ್ತೆ. ಯಾಕಂದ್ರೆ ಒಂದು ತಲೆಬುರುಡೆ ಈತನೇ ತಂದುಕೊಂಡು ಬಂದಿದೆ ಅಂತ ಹೇಳಿದ್ರೆ ನೆಲದಡಿ ಅಗದ್ರೆ ಎಷ್ಟೆಲ್ಲ ಸಾವಿರ ತಲೆಬುರುಡೆಗಳು ಸಿಗಬಹುದು. ಈ ರೀತಿಯಾಗಿರ್ತಕ್ಕಂಥ ಕತೆ ಕಟ್ಟೋಣ ಅಂತೇಳಿ ಎಂದುಕೊಂಡಿದ್ದ. ಆದ್ರೆ ಆತನಿಗೆ ಆಗಿಲ್ಲ. ಪ್ರಶ್ನೆಗಳನ್ನ ಮೂಲಭೂತವಾಗಿ ಮೊದಲೇ ಕೇಳಲಿಕ್ಕೆ ಶುರು ಮಾಡಿದ್ರು. 15 ಹಿಂದೆನೆ ತಾನಸಿ ಸೇರತ್ತೆ ಹಲವಾರು ಜನರ ಮೊದಲೇ ಒಂದು ಸುತ್ತಿನ ಇನ್ವೆಸ್ಟಿಗೇಷನ್ ಮುಗಿಸಿದ್ರು. ಆ ಸಂದರ್ಭದಲ್ಲಿ ಆತ ಒಬ್ಬರೇ ಹೆಣವನ್ನ ಹೂಳ್ತಾ ಇದ್ದೆ ಅಂತ ಹೇಳಿದ್ದ. ಅದಾದ ಬಳಿಕ 4 ಜನರ ಸಪೋರ್ಟ್ ತೆಗೆದುಕೊಂಡೆ ಅಂತ ಹೇಳಿದ್ದ. ಈಗ ಆ 4 ಜನ ಬೇಕಲ್ಲ ಅಂತೇಳಿ ಆ 4 ಜನರ ಕರೆಸಿದಾಗ ಈತನ ಬಣ್ಣ ಎಲ್ಲ ಗೊತ್ತಾಗ್ತಾ ಹೋಯಿತು. ಹೀಗಾಗಿ ಯಾವುದೂ ಕೂಡ ಅನಧಿಕೃತವಾಗಿ ಹೇಳಿಲ್ಲ. ಒಂದು ಪೊಲೀಸರು ಹೇಳ್ತಾ ಇದ್ರು ಈ ತರ ಶವಗಳು ಪತ್ತೆ ಆಗಿದೆ, ಈ ತರ ಮಾಜಾರ ಮಾಡಿದ್ದೇವೆ, ಇದನ್ನ ನೀವು ಶವವನ್ನು ಹೂಳಬೇಕು ಅಂತ ಹೇಳಿದ್ರು. ಆ ಶವವನ್ನು ಮಾತ್ರ ಹುಳ್ತಾ ಇದ್ದೆ ಬಿಟ್ರೆ ಅನಧಿಕೃತವಾಗಿ ಯಾರೋ ಗುಪ್ತವಾಗಿ ತಂದು ಕೊಟ್ಟರು ಅಂತೇಳಿ ಹುಳ್ತಾ ಇರಲಿಲ್ಲ ಅಂತೇಳಿ ಎಲ್ಲರೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದು ಸಮಸ್ಯೆಗಳಾಗಿದೆ. ಇದು ಇಲ್ಲಿ ಚಿನ್ನಯ್ಯನಿಗೆ ಮುಳುವಾಗಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ತಾನಸಿಯನ್ನು ಕರೆದು ತಾನಸಿ ಪವರ್ ಟಿವಿಯಲ್ಲೂ ಕೂಡ ಯಾವ ವಿಚಾರವನ್ನು ಬಯಲಿಗೆಳೆದಿದ್ನೋ ಅದೇ ವಿಚಾರವನ್ನು SIT ಮುಂದೆನೂ ಕೂಡ ಹೇಳ್ಕೊಂಡಿದ್ದ. ಹೀಗಾಗಿ ಯಾವುದೇ ಅನಧಿಕೃತ ಹಣವನ್ನ ಹುಳ್ತಾ ಇರಲಿಲ್ಲ. ಹೀಗಾಗಿ ಯಾರಾದ್ರೂ ದುಡ್ಡು ತೆಗೆದುಕೊಂಡಿರಬೇಕು. ಇದಕ್ಕೋಸ್ಕರನೇ ಇಲ್ಲಿ ಆತ ಈ ತರ ಹೇಳಿರಬೇಕು ಅನ್ನೋ ವಿಚಾರ ಹೇಳಿದ್ರು. ಆತ ಹೇಳ್ತಿದ್ದೆಲ್ಲ ಸುಳ್ಳು ಅಂತಲೂ ಕೂಡ ಹೇಳಿದ್ರು. ಅದಾದ ಬಳಿಕ ಆತ ಸುಳ್ಳು ಅಂತ ಆದ್ರೆ ಒಂದಿಷ್ಟು ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇತ್ತು. ಆ ಹಣವನ್ನ ಈತ ಚಿನ್ನಯ್ಯ ಆ ತಾನಸಿಗೆ ಕೊಟ್ಟಿದ್ದಾನೆ ಅಂತ ಮಾಹಿತಿಗಳು ಸಿಗ್ತಾ ಇತ್ತು. ಹೀಗಾಗಿ 2 ಲಕ್ಷ ಅಂತಾರೆ, 7 ಲಕ್ಷಕ್ಕಿಂತ ಹೆಚ್ಚೇ ಇರಬೇಕು ಅನ್ನೋ ಸಂಶಯ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಚಿನ್ನಯ್ಯ ಅಥವಾ ಮತ್ತೆ ತಾನಸಿ ಇಬ್ಬರನ್ನು ಕುಳಿಸ್ಕೊಂಡು ಆತ ಹೇಳ್ತಕ್ಕಂಥದ್ದು ಎಲ್ಲದೂ ಕೂಡ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಇಬ್ಬರು ಸ್ಟೇಟ್ಮೆಂಟ್ ಡಿಫರೆನ್ಸ್ ಗಳು ಬರಬಾರ್ದು. ಯಾಕಂದ್ರೆ ಇಬ್ಬರು ಒಟ್ಟಿಗೆ ಶವವನ್ನು ಹೂತ ಹಾಕ್ತಾ ಇದ್ರೆ ಇಬ್ಬರು ಹೇಳಿಕೆನೂ ಒಂದೇ ಆಗಿರ್ಬೇಕು. ಬೇರೆ ಬೇರೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದು ಸತ್ಯ ಒಂದು ಸುಳ್ಳು ಅಂತೇಳಿ ಆಗುತ್ತೆ. ಹೀಗಾಗಿ ಸುಳ್ಳು ಹೇಳ್ತಿರೋ ಯಾರೋ ಸತ್ಯ ಹೇಳ್ತಿರೋ ಎಲ್ಲವನ್ನೂ ಕೂಡ ವಿಚಾರಣೆ ಮಾಡಿಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಸಾಕ್ಷ್ಯಗಳ ಆಧಾರದ ಮೇಲೆ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ಬಂಧಿಸಲಿಕ್ಕೆ ಪೊಲೀಸ್ನವರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಾರಾಗಿ ಚಿನ್ನಯ್ಯನ ಮುಳುವಾಗಿರ್ತಕ್ಕಂಥದ್ದು ಆತನ ಜೊತೆಗಿರ್ತಕ್ಕಂಥ ಸತ್ಯ ಹೇಳ್ತಕ್ಕಂಥ ವ್ಯಕ್ತಿಗಳೀಗ ಚಿನ್ನಯ್ಯನಿಗೆ ಮುಳುವಾಗಿದ್ದಾರೆ. ಚಿನ್ನಯ್ಯ ಪಕ್ಕ ಲಾಕ್ ಆಗಿದ್ದಾನೆ. ಅದೇ ರೀತಿಯಾಗಿ ಈಗ ಯಾರೆಲ್ಲ ಷಡ್ಯಂತ್ರ ಮಾಡಿದಾರಲ್ಲ ಅವ್ರನ್ನೂ ಕೂಡ ಲಾಕ್ ಮಾಡಲಿಕ್ಕೆ ಪೊಲೀಸರು ಕಾಯ್ತಾ ಇದ್ದಾರೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.